ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಹಾಲ್ ಟಿಕೆಟ್ ಏನಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದಾವೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇವತ್ತು ನನ್ನ ಬರ್ತ್ಡೇ ಆಗಿತ್ತು. ಫೆಬ್ರವರಿ 1 ನಾನು ಹುಟ್ಟಿದ ದಿನ. ನಂತರ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ವಿಶಸ್ ಅನ್ನ ತಿಳಿಸಿದ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ. ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದಂತಹ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಪ್ಲೈ ಮಾಡಿದ್ದೀನಿ. ಆದರೂ ಕೂಡ ಮತ್ತು ಹಲವಾರು ವಿದ್ಯಾರ್ಥಿಗಳು ರಿಪ್ಲೈ ಮಾಡೋದು ಬಾಕಿ ಇದೆ. ಅವರಿಗೆ ಮುಂದಿನ ಕೆಲವು ದಿನಗಳಲ್ಲಿ ರಿಪ್ಲೈ ಮಾಡಿರ್ತೀನಿ. ನಂತರ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ವಿದ್ಯಾರ್ಥಿಗಳ ಬ್ಲೆಸ್ಸಿಂಗ್ಸ್ ಆಗಿ ವಿಶಸ್ಸನ್ನು ತುಂಬ ಬಿಲೀವ್ ಮಾಡ್ತೀನಿ. ಥ್ಯಾಂಕ್ ಯು. ಸರಿ, ಈಗ ಈ ಸೆಕೆಂಡ್ ಪಿ ಯು ಸಿ ಹಾಲ್ ಟಿಕೆಟ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಹಾಲ್ ಟಿಕೆಟನ್ನು ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಮಿನಿಮಮ್ 75% ಇರಬೇಕು ಅಂತ ಕ್ರೈಟೀರಿಯಾ ಇದೆ. ಸರಿನಾ? ಈಗ ಯಾವುದಾದ್ರೂ ವಿದ್ಯಾರ್ಥಿಗಳ ಅಟೆಂಡೆನ್ಸ್ 75%ಗಿಂತ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ನೀವು ನಿಮ್ಮ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಹಾಲ್ ಟಿಕೆಟನ್ನು ಕೊಡ್ತಾರೆ. ಈಗ ಅಕಸ್ಮಾತಾಗಿ ವಿದ್ಯಾರ್ಥಿಗಳ ಅಟೆಂಡೆನ್ಸ್ಗೆ ಅಂದರೆ ಅಟೆಂಡೆನ್ಸ್ ಶಾರ್ಟೇಜ್ಗೆ ಕಾರಣ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗದಿದ್ರೆ ಪೇರೆಂಟ್ಸನ್ನು ಕರೆದುಕೊಂಡು ಹಾಗೆ ನಿಮ್ಮ ಟ್ರೀಟ್ಮೆಂಟ್ ಏನು ನಡೆದಿರುತ್ತೆ ಅದರ ಸರ್ಟಿಫಿಕೇಟ್ ಅದನ್ನು ತೆಗೆದುಕೊಂಡು ನೀವು ಕಾಲೇಜಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಈ ಹಾಲ್ ಟಿಕೆಟನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ನಿಮ್ಮ ಅಟೆಂಡೆನ್ಸ್ 75%ಗಿಂತ ಜಾಸ್ತಿ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ಹಾಲ್ ಟಿಕೆಟನ್ನು ಕೊಡ್ತಾರೆ. ಈಗ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಹಾಲ್ ಟಿಕೆಟನ್ನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ 1 ವಾರ ಮೊದಲು ಕೊಡ್ತಾರೆ. ಹಾಗಿದ್ರೆ ಫೆಬ್ರವರಿ 20ರ ನಂತರ ವಿದ್ಯಾರ್ಥಿಗಳಂದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ನ ಹಾಲ್ ಟಿಕೆಟನ್ನು ಕೊಡ್ತಾರೆ. ಹಾಲ್ ಟಿಕೆಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಫೈನಲ್ ಎಕ್ಸಾಮ್ಗೆ ಹೋಗಬೇಕಾದ್ರೆ ಆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋದರೆ ಮಾತ್ರ ಎಕ್ಸಾಮ್ ಹಾಲ್ ಒಳಗಡೆ ನಿಮಗೆ ಎಂಟರ್ ಆಗೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಅದಕ್ಕೋಸ್ಕರ ಹಾಲ್ ಟಿಕೆಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ಸೇಫ್ ಆಗಿ ಇಟ್ಕೊಂಡ್ರಿ. ನಂತರ ಎಕ್ಸಾಮನ್ನು ಚೆನ್ನಾಗಿ ಮಾಡಿ, ಪ್ರಿಪ್ರೇಷನ್ ಕೂಡ ಚೆನ್ನಾಗಿ ಮಾಡಿ. ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ. ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋವನ್ನು ಮಾಡಿ ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.